ಇನ್ನು ಪಶ್ಚಿಮ ಬಂಗಾಳದ ರಾಜಕೀಯದ ಬಗ್ಗೆ ಮಾತಾಡೋಣ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದೆ. ಆದರೆ ಈಗ ಇಂಟ್ರೆಸ್ಟಿಂಗ್ ಅಂತ ಡೆವಲಪ್ಮೆಂಟ್ಗಳು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಆಗ್ತಾ ಇದೆ. ಅಧಿಕಾರವನ್ನು ಪಡೆದು ಇನ್ನೇನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಚರ್ಚೆಯನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ರೇಸ್ BJPಯಲ್ಲಿ ತುಂಬ ಜೋರಾಗ್ತಿದೆ. ಆದರೆ ಹಾಲಿ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಮಾತ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಯಾಕೆಂದರೆ ಇದು ಸರಿಯಾದಂಥ ಚುನಾವಣೆಯಲ್ಲ, ಇಲ್ಲಿ 100 ಸೀಟ್ಗಳನ್ನು ಲೂಟಿ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈಗ ಸಂವಿಧಾನ ಬಿಕ್ಕಟ್ಟು ಏನಾದರೂ ಎದುರಾಗತ್ತಾ ಪಶ್ಚಿಮ ಬಂಗಾಳಕ್ಕೆ, ಆ ಒಂದು ಚರ್ಚೆ ಎದುರಾಗ್ತಾ ಇದೆ. ಇದರ ಜೊತೆಗೆ ಮೇ 7ನೇ ತಾರೀಕೆ ಹಾಲಿ ಅವಧಿ ಪಶ್ಚಿಮ ಬಂಗಾಳ ವಿಧಾನಸಭೆಯ ಹಾಲಿ ಅವಧಿ ಅಂತ್ಯವಾಗುತ್ತೆ. ಹೀಗಾಗಿ ಅವಧಿ ಅಂತ್ಯ ಆದ ತಕ್ಷಣ ಆಟೋಮೆಟಿಕಲಿ ದೀದಿ ಮಾಜಿ ಆಗಿಬಿಡ್ತಾರಾ, ಎಲ್ಲ ಚರ್ಚೆಗಳು ನಡೀತಾ ಇದೆ. ಹಾಗಾದರೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡೋಣ. बंगाल के भाग्य में आज से एक नया अध्याय जुड़ गया है. बंगाल की पावन धरा पर आज एक नया सूर्योदय हुआ है. ಎಲ್ಲವೂ ಗೊತ್ತಿರುವಂಥ BJPಯಲ್ಲಿ ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂಥ ಅನೇಕ ಮಾಹಿತಿಗಳು ಹೊರಗಡೆ ಬರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಸಾಕಷ್ಟು ಕುತೂಹಲ ಇದೆ. ಬಂಗಾಳ ಮಮತಾ ಬ್ಯಾನರ್ಜಿಯ ಭದ್ರಕೋಟೆ. 1.5 ದಶಕದಿಂದ ದೀದಿ ಆಳಿದ್ದ ನಾಡು. ಆದರೆ ಬಂಗಾಳದ ಮತದಾರ ಇದೇ ಮೊದಲ ಬಾರಿಗೆ ಕಮಲವನ್ನ ಅರಳಿಸಿದ್ದಾನೆ. ಕೇಸರಿ ಪಡೆಯ 2.5 ದಶಕದ ಹೋರಾಟಕ್ಕೆ ಮನ್ನಣೆ ನೀಡಿದ್ದಾನೆ. 207 ಕ್ಷೇತ್ರ ಗೆದ್ದಿರುವ ಬಿಜೆಪಿಯಲ್ಲಿ ಸದ್ಯ ಮುಂದಿನ ಸಿಎಂ ಯಾರು ಎಂಬ ಪ್ರಶ್ನೆ ಸದ್ದು ಮಾಡ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಇದೀಗ ಸರ್ಕಾರ ರಚನೆಯ ಪ್ರಕ್ರಿಯೆ ಶುರುವಾಗಿದೆ. ಸಮೀಕ್ ಭಟ್ಟಾಚಾರ್ಯ, ಸುವೇಂದು ಅಧಿಕಾರಿ, ಸ್ವಪನ್ ದಾಸ್ ಗುಪ್ತಾ ಹಾಗೂ ಉತ್ಪಲ್ ಬ್ರಹ್ಮಚಾರೋ ಈ 4 ಸಿಎಂ ರೇಸ್ನಲ್ಲಿದ್ದಾರೆ. ಆದ್ರೆ ಪಕ್ಷ ಯಾರನ್ನ ಮುಖ್ಯಮಂತ್ರಿ ಗದ್ದುಗೆಗೆ ಏರಿಸುತ್ತೆ ಅನ್ನೋ ಕುತೂಹಲ ಮೂಡಿದೆ. ಅಮಿತ್ ಶಾಗೆ ಸರ್ಕಾರ ರಚಿಸುವ ಹೊಣೆಗಾರಿಕೆ ನೀಡಲಾಗಿದೆ. ಪಶ್ಚಿಮ ಬಂಗಾಳದ ವೀಕ್ಷಕರಾಗಿ ನೇಮಕಗೊಂಡಿರೋ ಅಮಿತ್ ಶಾ ನಾಳೆ ನೂತನ ಶಾಸಕರ ಜೊತೆ ಸಭೆ ನಡೆಸೋ ಸಾಧ್ಯತೆ ಇದೆ. ನಾಳೆಯೇ ಬಹುತೇಕ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಬಹುದು. ಮೂಲಗಳ ಪ್ರಕಾರ ಸುವೇಂದು ಅಧಿಕಾರಿಯೇ ಸಿಎಂ ಗದ್ದುಗೆ ಏರಲಿದ್ದಾರೆ. ಸುವೇಂದು ಅಧಿಕಾರಿಯ ಹೆಸರು ಮುಂಚೂಣಿಯಲ್ಲಿದೆ, ಮುನ್ನೆಲೆಯಲ್ಲಿದೆ. ಹೀಗಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲವೂ ಗೊತ್ತಿರುವಂಥ BJPಯಲ್ಲಿ ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂಥ ಅನೇಕ ಮಾಹಿತಿಗಳು ಹೊರಗಡೆ ಬರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಕುತೂಹಲ ಇದೆ. ಮೇ 9ರಂದು ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನಾಚರಣೆ ಇದೆ. ಆ ದಿನವೇ ಪಶ್ಚಿಮ ಬಂಗಾಳದಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಟಾಗೂರ್ ಅಸ್ತ್ರ ಅನ್ನೋದಕ್ಕಿಂತ ಕೇವಲ ಸಿಂಬಾಲಿಕ್ ಆಗಿರುವಂಥದ್ದು. ಯಾಕೆಂದರೆ ಬಂಗಾಳದ ಆಸ್ಮಿತೆ ಟಾಗೋರ್ ಅವರು, ಅದರ ಜೊತೆಗೆ BJP ಮೊದಲಿಂದಲೂ ಕೂಡ ಟಾಗೂರ್ ಸೇರಿದಂತೆ ಬಂಕಿಮಚಂದ್ರ ಸೇರಿದಂತೆ ಬೇರೆ ಬೇರೆ ಸಾಂಸ್ಕೃತಿಕ ನಾಯಕರನ್ನು ತನ್ನದಾಗಿಸ್ಕೊಂಡಿದೆ. ಹೀಗಾಗಿ ಸಹಜವಾಗಿ ಒಂದು ಸಿಂಬಾಲಿಕ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಾಗ್ತಾರೆ. ಇನ್ನು ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ವಿಚಾರದ ಬಗ್ಗೆ ನೋಡೋದಾದ್ರೆ ಅಮಿತ್ ಶಾ ಶ್ರಮ ಸಾಕಷ್ಟಿದೆ. ಅಮಿತ್ ಶಾ 14 ದಿನಗಳ ಕಾಲ 50ಕ್ಕೂ ಹೆಚ್ಚು ರ್ಯಾಲಿ ನಡೆಸಿದ್ರು. ಇಷ್ಟೇ ಅಲ್ಲದೆ ಈ ಕೋಟೆಯನ್ನ ಭೇದಿಸಲು ಶಾ ನಿಯೋಜಿಸಿದ್ದು ಈ 5 ರಣತಂತ್ರಜ್ಞರನ್ನ. ಧರ್ಮೇಂದ್ರ ಪ್ರಧಾನ್ ಸಮನ್ವಯ ಚತುರರಾಗಿ ಕೆಲಸ ಮಾಡಿದ್ರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಘಟಕದ ನಡುವೆ ಕೊಂಡಿಯಾಗಿ ನಿಂತು ಭಾರಿ ಸಂಪನ್ಮೂಲಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸಿದವರು ಪ್ರಧಾನ್. ಭೂಪೇಂದ್ರ ಯಾದವ್ ಮೈಕ್ರೋ ಮ್ಯಾನೇಜ್ಮೆಂಟ್ ನಿರ್ವಹಿಸಿದ್ರು. ಅಂದ್ರೆ ಮತಗಟ್ಟೆ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿದ್ರು. ಬಿಹಾರ್ ಮಾದರಿ ಬೂತ್ ವಿಜಯ ತಂತ್ರವನ್ನ ಬಂಗಾಳದಲ್ಲಿ ಜಾರಿಗೆ ತಂದ್ರು. ಸುನೀಲ್ ಬನ್ಸಲ್ UP ಮಾದರಿಯಲ್ಲಿ ಪನ್ನಾ ಪ್ರಮುಖ್ ಸೇನೆ ಕಟ್ಟಿದ್ರು. TMCಯ ಕ್ಯಾಡರ್ ವ್ಯವಸ್ಥೆಗೆ ಪ್ರತಿಯಾಗಿ ಬಲಿಷ್ಠ ಸಂಘಟನೆ ರೂಪಿಸಿದ್ರು. ಇನ್ನು ಬಿಪ್ಲಬ್ ದೇವ್ ಬಂಗಾಳದ ಗಡಿ ಭಾಗಗಳಲ್ಲಿ TMCಗೆ ಸಿಂಹ ಸ್ವಪ್ನವಾದ್ರು. ಅಮಿತ್ ಮಾಳವಿಯ ಡಿಜಿಟಲ್ ಮೂಲಕ ಮಮತಾ ವಿರುದ್ಧ ತಂತ್ರ ರೂಪಿಸಿ ಜನಾದೇಶ ತಿರುಗುವಂತೆ ಮಾಡಿದ್ರು. ಇದೆಲ್ಲದರ ನಡುವೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ, ನಾವು ಸೋತಿಲ್ಲ, ನಮ್ಮನ್ನ ಸೋಲಿಸಲಾಗಿದೆ, রাজভবনকে তেরলে রাজীনামে নিড়ালা ಎಂದಿದ್ದಾರೆ। এটা আমরা পার্টিতে ঠিক করব ভাই, আমি তো একা নই, একটা পার্টি আমার সাথে আছে ভুল। আমরা আসামেও কালকে একটা সিট জিতেছি, তারপরে ওখানেও অত্যাচার করতে শুরু করেছে, সুস্মিতা দেব আমাকে জানালো। পরবর্তী স্ট্র্যাটেজি আমরা পার্টিতে বসে ঠিক করব। আপনারা টাইম টু টাইম জানতে পারবেন, চিন্তা কোনো কারণ নেই। কেন কিসের জন্য? আমরা তো হারিয়ে নিয়ে যাব, হারলে আমি যদি শপথ দিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। ಒಂದು ವೇಳೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗೋ ಸಾಧ್ಯತೆ ನಿಚ್ಚಳವಾಗಿದೆ।
ಫಲಿತಾಂಶ ಬಂದಿಲ್ಲ, ಸರಿಯಾಗಿ ಆಗಿಲ್ಲ, ಸೋತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ವಾ, ಆ ಒಂದು ಪ್ರಶ್ನೆ ಕೂಡ ಇದೆ. ಹೀಗಾಗಿ ಒಂದು ವೇಳೆ ಅವರನ್ನಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಸಹಜವಾಗಿ ಅದನ್ನು ಚಾಲೆಂಜ್ ಮಾಡಿದರೆ ಆಗ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಈಗ ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿರುವ ಮಮತಾ ಬ್ಯಾನರ್ಜಿ ಮನೆಗೆ ಅಳವಡಿಸಿದ್ದ ಭದ್ರತಾ ಗೇಟ್ ಓಪನ್ ಮಾಡಲಾಗಿದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕನ ಕಚೇರಿ ಧ್ವಂಸ ಮಾಡಲಾಗಿದೆ. ದುಷ್ಕರ್ಮಿಗಳು ಜಹಾಂಗೀರ್ ಖಾನ್ ಕಚೇರಿ ಧ್ವಂಸಗೊಳಿಸಿದ್ದಾರೆ. ಪ್ರಮೋದ್, ಟಿವಿ9, ಪಶ್ಚಿಮ ಬಂಗಾಳ.